ಇರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 10ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ 2ನೇ ಗದ್ಯ ಪಾಠ ಇದೆ. ಕಾಶ್ಮೀರಿ ಸೇಬ್ ಅಂತಕ್ಕಂಥ ಪಾಠದ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸಾರಾಂಶವನ್ನು ನೋಡೋಣ. ಆಲ್ರೆಡಿ ನಾವು 1ನೇ ಪಾಠದ್ದು ಮಾತೃಭೂಮಿ ಪದ್ಯದ್ದು ಸಾರಾಂಶ, ಆಮೇಲೆ ಪ್ರಶ್ನೋತ್ತರಗಳು, ಹೆಚ್ಚಿನ ಪ್ರಶ್ನೆಗಳ ವಿಡಿಯೋಗಳನ್ನು ಹಾಕಿದ್ದೀವಿ. ಆಮೇಲೆ ಆಲ್ರೆಡಿ ಕಾಶ್ಮೀರಿ ಸೇಬ್ ಪಾಠದ ಕ್ವಶನ್ ಆನ್ಸರ್ಸ್ ವಿಡಿಯೋ ಸಹಿತ ವಿಡಿಯೋ ಇದೆ. ನೀವು ನೋಡಬೇಕಾದ್ರೆ SSLC ಹಿಂದಿ ಪ್ರಶ್ನೋತ್ತರ ಅಂತ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ. ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ, ಇಂಗ್ಲೀಷ್ನಲ್ಲಿ ಪ್ರಶ್ನೋತ್ತರ ವಿಡಿಯೋಗಳು ಸಿಗ್ತವೆ. ತಾವುಗಳನ್ನು ನೋಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ತಡ ಮಾಡದೆ ಶುರು ಮಾಡೋಣ. ಕಾಶ್ಮೀರಿ ಸೇಬ್ ಗದ್ಯ ಪಾಠದ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸಾರಾಂಶವನ್ನು 10ನೇ ತರಗತಿಯ ಹಿಂದಿಗಾಗಿ. ಮುಖ್ಯವಾಗಿ ಪಾಠದ ಉದ್ದೇಶ ಏನಿದೆ ಅಂತಂದರೆ, ಲೇಖಕರು ತಮ್ಮ ಅನುಭವವನ್ನು ತಿಳಿಸ್ತಾ ಖರೀದಿ ವ್ಯಾಪಾರಿ ಮಾಡೋ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸದಿದ್ದಲ್ಲಿ ಮೋಸ ಹೋಗುವ ಸಂಭವ ಹೆಚ್ಚು ಅಂತ ಏನು ಮಾಡಿದ್ದಾರೆ. ಓದುಗರಿಗೆ ನಿಮಗೆ ಎಚ್ಚರವನ್ನು ಕೊಟ್ಟಿದ್ದಾರೆ. ಪಾಠದ ಸಾರಾಂಶ. ಕಾಶ್ಮೀರಿ ಸೇಬ್ ಎಂಬ ಹೆಸರಿನ ಪಾಠದ ಕರ್ತೃ ಮುನ್ಷಿ ಪ್ರೇಮ್ಚಂದ್ ಅವರು. ಈ ಕಥೆಯಲ್ಲಿ ಲೇಖಕರು ಯಾವುದೇ ವ್ಯಕ್ತಿ ಮಾರುಕಟ್ಟೆಯಲ್ಲಿ ವಸ್ತುಗಳನ್ನು ಕೊಳ್ಳೋ ಸಮಯದಲ್ಲಿ ಆಗಬಹುದಾದ ಮೋಸದಿಂದ ತಪ್ಪಿಸಿಕೊಳ್ಳಲು ಎಚ್ಚರಿಕೆಯಿಂದ ವ್ಯವಹರಿಸುವ ಅವಶ್ಯಕತೆಯ ಬಗ್ಗೆ ಒತ್ತಿ ಹೇಳಿದ್ದಾರೆ ಅಂತಕ್ಕಂಥದ್ದು. ಮೊದಲಿಗೆ ಲೇಖಕರು ಒಮ್ಮೆ ಪಂಜಾಬಿ ಹಣ್ಣಿನ ಅಂಗಡಿಯ ಕಡೆಗೆ ಹೋಗುತ್ತಿದ್ದಾಗ ಒಂದು ಅಂಗಡಿಯಲ್ಲಿ ಬಹಳ ಒಳ್ಳೆಯ ಗುಲಾಬಿ ಬಣ್ಣದ ತಾಜಾ ಸೇಬುಗಳನ್ನು ಅಂದವಾಗಿ ಜೋಡಿಸಿರೋದನ್ನ ಕಾಣ್ತಾರೆ. ಸೇಬುಗಳನ್ನು ನೋಡುತ್ತಿದ್ದ ಹಾಗೆ ಅವರಲ್ಲಿ ಆಸೆ ಗರಿಗೆದರುತ್ತದೆ. ಜಿ ಲಲ್ಚಾ ಊಟ ಅಂತ ಇದೆಲ್ಲ, ಅದು ಮನಸ್ಸಾಗು. ನೆಕ್ಸ್ಟ್, ಇಂದಿನ ಶಿಕ್ಷಿತ ಸಮಾಜದಲ್ಲಿ ವಿಟಮಿನ್ ಮತ್ತು ಪ್ರೋಟೀನ್ಗಳ ಬಗ್ಗೆ ವಿಚಾರ ಮಾಡುವ ಪ್ರವೃತ್ತಿ ಹೆಚ್ಚಾಗುತ್ತಿದೆ. ಟೊಮ್ಯಾಟೊ ಮತ್ತು ಗಜ್ಜರಿಗಳನ್ನು ಉಪಯೋಗಿಸಿ ಜನ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದರು ಎಂದು ಲೇಖಕರು ಯೋಚಿಸುತ್ತಾರೆ. ಈಚೆಗೆ ಭೋಜನದ ಸಮಯದಲ್ಲಿ ಟೊಮ್ಯಾಟೊದಂತೆಯೇ ಗಜ್ಜರಿಯು ಖಾದ್ಯಗಳಿಗೂ ವಿಶೇಷ ಸ್ಥಾನವನ್ನು ಕಲ್ಪಿಸಲಾಗ್ತಾ ಇದೆ. ಹಣ್ಣುಗಳಲ್ಲಿ ಸೇಬು ಹಣ್ಣಿನ ಬಗೆಗೆ ಹೇಳುವುದೇ ಬೇಡ. ರಸ ಮತ್ತು ರುಚಿಯಲ್ಲಿ ಮಾವಿನ ಹಣ್ಣಿಗಿಂತಲೂ ಹೆಚ್ಚೇನೂ ಅಲ್ಲ, ಕಡಿಮೆನೂ ಇಲ್ಲ. ಸೇಬು ಕೇವಲ ರುಚಿಯಷ್ಟೇ ಅಲ್ಲ, ಅದರಲ್ಲಿ ಅನೇಕ ಗುಣಗಳಿವೆ. ಪ್ರತಿದಿನ ಒಂದು ಸೇಬು ತಿನ್ನೋದ್ರಿಂದ ವೈದ್ಯರಿಂದ ದೂರವಿರಬಹುದು ಅಂತಕ್ಕಂಥದ್ದು ಲೇಖಕರ ಅನಿಸಿಕೆ. ನೆಕ್ಸ್ಟ್, ಇಂತೆಲ್ಲ ಯೋಚಿಸಿದ ಲೇಖಕರು ಅಂಗಡಿಯವನೊಂದಿಗೆ ಚೌಕಾಶಿಯನ್ನು ಮಾಡಿ ಅರ್ಧ ಕೆಜಿ ಸೇಬನ್ನು ಖರೀದಿ ಮಾಡ್ತಾರೆ. ತನ್ನ ಕೈಚೀಲವನ್ನು ಅಂದರೆ ರುಮಾಲನ್ನು ಕೊಟ್ಟು ಒಳ್ಳೆಯದನ್ನು ಆರಿಸಿ ಕಟ್ಟಲು ಹೇಳ್ತಾರೆ. ಅಂಗಡಿಯವನು ತನ್ನ ನೌಕರನಿಗೆ ಒಳ್ಳೆಯ ಹಣ್ಣುಗಳನ್ನು ಆರಿಸಿ ಕಟ್ಟಲು ಸೂಚಿಸ್ತಾನೆ. ನಂತರ ಅಂಗಡಿಯವನು ಆ ಹಣ್ಣುಗಳನ್ನು ತೂಕ ಮಾಡಿ ಕಾಗದದ ಪೊಟ್ಟಣದಲ್ಲಿ ಅದನ್ನೇನು ಮಾಡ್ತಾನಪ್ಪ ಅಂದರೆ ಕಟ್ತಾನೆ. ಲೇಖಕರ ಕೈಚೀಲದಲ್ಲಿ ಇಟ್ಟು ಅಂದರೆ ರುಮಾಲ್ನಲ್ಲಿ ಕೊಟ್ಟು ಲೇಖಕರ ಕೈಗೆ ಕೊಟ್ಬಿಡ್ತಾನೆ. ನೆಕ್ಸ್ಟ್, ಲೇಖಕರು ಅದನ್ನು ಮನೆಗೆ ಒಯ್ದು ಪೊಟ್ಟಣವನ್ನು ಏನು ಮಾಡ್ತಾರೆ, ಹೇಗಿತ್ತು ಹಾಗೇ ತೆಗೆದಿಡ್ತಾರೆ. ಮಾರನೇ ದಿನ ಬೆಳಗಿನ ಉಪಹಾರಕ್ಕಾಗಿ ಒಂದು ಸೇಬನ್ನು ಹೊರ ತೆಗೆದಾಗ ಅದು ಮಾಸಲಾಗಿತ್ತು, ಅಂದರೆ ಪಿಚ್ಚ ಗಯಾಥ ಅಂದಂಗೆ. ಎರಡನೇದು ಅರ್ಧ ಮಾಸಾಗಿತ್ತು, ದೂಸರಾ ಸೇಬ್ ಸಡಾ ಹುವಾತ. ಮೂರನೇದು ಮಾಸಾಗಿರಲಿಲ್ಲ, ಅದರ ತಿನ್ನಲು ಯೋಗ್ಯವಾಗಿರಲಿಲ್ಲ, ಸಡಾ ತೋ ನ ಥಾ ಲೇಕಿನ್ ಬಿಲ್ಕುಲ್ ಪಿಚ್ಚ ಗಯಾಥ. ನಾಲ್ಕನೇದರಲ್ಲಿ ಕಲೆಗಳೇನೂ ಇರಲಿಲ್ಲ, ಬೇದಾರ್ಥ, ಅದರಲ್ಲೇನೂ ಕಲೆ ಇರಲಿಲ್ಲ, ಆದರೆ ಕಪ್ಪು ರಂಧ್ರ ಬಿದ್ದಿತ್ತು. ಕತ್ತರಿಸಿದಾಗ ಒಳಗಡೆ ಬಾರೆ ಹಣ್ಣಿನಂತೆ ಇರತಕ್ಕಂಥ ಒಂದು ಬೀಜ ಇತ್ತು. ಚೌಥಾ ಸೇಬ್ ಬೇದಾಗ್ತಾ ಉಸ್ಮೆ ಕಾಲ ಸುರಾಗ್ತಾ ಅಕ್ಸರ್ ಬೇರ್ ಜೈಸೆ ಹೋತಾ ಹೇ ಅಂತ ಕೇಳಿದ್ದಾರೆ. ಬಾರೆ ಹಣ್ಣಿನ ಹಾಗೆ ಒಳಗಡೆ ಏನಾಗಿತ್ತಪ್ಪ ಅಂದರೆ ಒಂದು ಕಪ್ಪದಾಗಿರ್ತಕ್ಕಂಥ ರಂಧ್ರ, ಛೇದ ಆ 4ನೇ ಸೇಬು ಹಣ್ಣಿನಲ್ಲಿ ಇತ್ತು. ಆ 4 ಸೇಬು ಹಣ್ಣುಗಳ ಬಗ್ಗೆ ಅದರ ಹಾಲತ್ ಅಂತ ಕರೀತಾರೆ, ಸ್ಥಿತಿ ಅಂತಾರೆ. ಅದು ತಮಗೆ ಗೊತ್ತಿರಬೇಕು. ಪಹಲಾ ಸೇಬ್, ದೂಸರಾ ಸೇಬ್, ತೀಸರಾ ಸೇಬ್, ಚೌಥಾ ಸೇಬ್. ಅಂಗಡಿಯಾತ ಬೇಕಂತಲೇ ತನ್ನೊಡನೆ ಮೋಸದಿಂದ ವ್ಯವಹರಿಸಿದ್ದಾನೆಂದು ಈಗ ಲೇಖಕರು ಯೋಚಿಸಲು ಆರಂಭ ಮಾಡ್ತಾರೆ. ಒಂದು ಸೇಬು ಹಾಳಾಗಿದ್ದರೆ ಅಂಗಡಿಯ ಒಂದೇನು ತಪ್ಪಿಲ್ಲವೆಂದು ಕ್ಷಮಿಸಬಹುದಿತ್ತು. ಆದರೆ ಎಲ್ಲ 4 ಸೇಬುಗಳು ಕೆಟ್ಟಿವೆ ಎಂದರೆ ಮೋಸವೇ ನಡೆದಿದೆ ಎಂದರ್ಥ. ಈ ಮೋಸದಲ್ಲಿ ತನ್ನ ಸಹಯೋಗವೂ ಇದೆ ಎಂದು ಲೇಖಕರಿಗೆ ಅರಿವಾಗತೊಡಗಿತು. ಅಂಗಡಿಯಾತನ ಕೈಗೆ ರುಮಾಲನ್ನು ಕೊಟ್ಟು ಒಳ್ಳೆಯ ಸೇಬುಗಳನ್ನು ಆರಿಸಿ ಹಾಕು ಅಂತ ಹೇಳಿ ಪರಿಶೀಲಿಸದೆ ಸುಮ್ಮನಿದ್ದದ್ದು ಅವನಿಗೆ ಮೋಸ ಮಾಡಲು ಅವಕಾಶ ಮಾಡಿಕೊಟ್ಟಿತು. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಮನುಷ್ಯನಿಗೆ ಅವಕಾಶ ಸಿಕ್ಕರಲ್ಲವೇ ಮೋಸ ಮಾಡೋದು. ಮೊದಮೊದಲು ಈ ರೀತಿಯ ಮೋಸಗಳು ಆಗುತ್ತಿರಲಿಲ್ಲ. ವ್ಯಾಪಾರಗಳು ಪಾರದರ್ಶಿತವಾಗಿರುತ್ತಿದ್ದವು.
ಮೊಹರಂ ಸಮಯದಲ್ಲಿ ಒಮ್ಮೆ ಲೇಖಕರು ಒಬ್ಬ ಅಂಗಡಿಯವನ ಬಳಿ 1 ಪೈಸೆ ಮಿಠಾಯಿಗಳನ್ನು ರೇವಡಿಗಳನ್ನು ಕೊಡ್ತಾರೆ. ಹಣ ಕೊಡುವಾಗ 1 ಪೈಸೆ ಬದಲಿಗೆ 8 ಆನೆ ಕೊಟ್ಟು ಬಂದಿರ್ತಾರೆ. ಮನೆಗೆ ಬಂದ ಮೇಲೆ ತನ್ನ ತಪ್ಪಿನ ಅರಿವಾಗಿ ಅಂಗಡಿಗೆ ವಾಪಸ್ ಓಡ್ತಾನೆ. ಹಣ ಸಿಗುವುದೆಂದು ಆಸೆಯೂ ಇರಲಿಲ್ಲ, ಆದರೆ ಅಂಗಡಿಯಾತ 8 ಆನೆ ವಾಪಸ್ಸನ್ನು ಕೊಟ್ಟು ಲೇಖಕರಲ್ಲಿ ಕ್ಷಮೆ ಬೇಡ್ತಾನೆ. ಇದು ಹಿಂದಿನ ಕಾಲದಲ್ಲಿ ವ್ಯಾಪಾರದಲ್ಲಿ ಯಾವ ತರನಾಗಿ ಪಾರದರ್ಶಕತೆ ಪ್ರಾಮಾಣಿಕತೆ ಇತ್ತು ಅನ್ನೋದನ್ನು ಲೇಖಕರ ನೆನಪಿಗೆ ಬರ್ತದೆ. ಈ ಘಟನೆಯ ಮೂಲಕ ಓದುಗರಿಗೆ ಲೇಖಕರು ನೀಡುವ ಸಂದೇಶವೇನೆಂದರೆ, ಅಂಗಡಿಗಳಿಗೆ ಹೋದಾಗ ಮೋಸ ಮಾಡಲು ಅವಕಾಶ ನೀಡಬಾರದು ಮತ್ತು ಖರೀದಿದಾರರು ಕೂಡ ಎಚ್ಚರಿಕೆಯಿಂದ ಇರಬೇಕು. ಇಲ್ಲದಿದ್ದರೆ ಲೇಖಕರಿಗೆ ಹಾಗೆ ನಿಮಗೂ ಕೂಡ ಕಾಶ್ಮೀರಿ ಸೇಬ್ಗಳೇ ಕೈಗೆ ಕೊಡ್ತಾರೆ. ಇದನ್ನು ಇಂಗ್ಲೀಷ್ನಲ್ಲಿ ನೋಡೋಣ. ಇಂಟ್ರೊಡಕ್ಷನ್ ಆಫ್ ದ ಲೆಸನ್. Author, while explaining his experience, warns us to be careful while making purchases, otherwise they may cheat us. Summary of the lesson. The author of the lesson, Kashmiri Apple, is Munshi Premachanda. In the story, the author has pressurized us to be careful while purchasing items in the market to avoid cheating from the shopkeepers. Author, while passing by the Punjabi fruit stalls, sees very fine red apples neatly arranged in a shop. His desire of apples grows as soon as he sees the apples. Author thinks that people of this modern educated society doesn't think of protein and vitamin and fulfill their stomach by using only carrots and tomatoes. These days, on the dining table, special attention is given to the carrot items as given to tomatoes. And in fruits, no need to tell about apples, though it is not better than mangoes in its taste and rasa, it is more or less or the same. Apples are not only tasty but rich in proteins and vitamins. That is why it is said an apple a day keeps the doctor away. Next paragraph. All these thoughts run in the mind of the author, who ends up buying half-kilo apple. He bargains for a rate and gives his bag to the shopkeeper, asking him to pack good apples. The shopkeeper in turn hands it over to his servant and orders for packing half-kilo good apples. After weighing, he gives the bag filled with apples to the author. On bringing them home, the author keeps the bag on the shelf. Next morning, thinking to have his breakfast with the apples, he cuts one apple and surprisingly sees that it was decomposed completely. Second one was half spoiled. The third one was not spoiled but was not good enough to eat. And the fourth one, it had a small hole in it, and when cut, various spots just like in beer came out. The author started thinking that the shopkeeper knowingly cheated him. He says if one apple is spoiled, then it would have been by mistake, but when all 4 apples are spoiled, it means he has purposely done this. Author started thinking in another way also. He thinks that in this business his share is also there. Was he not negligent by simply giving his bag to the shopkeeper and asking him to keep filled apples without personally verifying them? He only gave a chance to the shopkeeper to do cheating. Man does cheating only when he gets an opportunity to do so. These types of cheating were not there in earlier days. There was transparency in each business. He remembers that once during Muharram, he purchased sweets for 1 paisa. While paying instead of 1 paisa, he pays 50 paisa and comes back. Back home, he realized his mistake and runs back to the shop. There was no hope of getting back his money, but the shopkeeper returns his money back and apologizes for making him run again. Author, through this lesson, gives us a message that while doing shopping, we should not give scope for a cheating and the buyers must be careful. So yes, ಇಲ್ಲಿಗೆ 10ನೇ ತರಗತಿ 2ನೇ ಪಾಠ ಕಾಶ್ಮೀರಿ ಶೇ ಪಾಠದಲ್ಲಿ ಏನೆಲ್ಲ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನೀವು ನೆನಪಿಟ್ಕೋಬೇಕು ಅನ್ನೋದನ್ನು ಹೇಳಿದ್ದೀನಿ.